money is public money. ಬ್ಯಾಂಕಿನ ದುಡ್ಡು ಪಬ್ಲಿಕ್ ದುಡ್ಡಾಗಿದೆ, ಅದನ್ನು ನಿಮ್ಮ ದುಡ್ಡಾಗಿದೆ. You repay the loans and you take the loans as much as you can. Our bank is always with the agriculture. ನೀವು ಸಾಲವನ್ನು ತೀರಿಸಿ ಮತ್ತೆ ಮರು ಸಾಲವನ್ನು ಪಡೆಯಿರಿ. ನಿಮಗಾಗಿ ಬ್ಯಾಂಕ್ ಎಂದು ಸದಾ ನಿಂತಿರುತ್ತದೆ. Your support always means a lot to our bank. ನಿಮ್ಮ ಸಹಾಯ ನಮಗೆ ಯಾವತ್ತೂ ಅಪಾಯವಾಗಿದೆ. At the same time, I request our VC sir to trust our bank, because our bank is a public sector bank, sir. Kindly help us with funds so that we will further grow by lending to more and more agriculturists. At the same time, our bank will stand as a backbone for economy. ಮಾನ್ಯ ಉಪಕುಲಪತಿಗಳೇ, ನಿಮ್ಮ ಸಹಾಯದೊಂದಿಗೆ ನಮ್ಮ ಸೆಂಟ್ರಲ್ ಬ್ಯಾಂಕ್ ಬೆಳೆಯೋದಕ್ಕೆ ನೀವು ಕೂಡ ಕಾರಣಕರ್ತರಾಗಿ ನಮ್ಮನ್ನು ನಂಬಬೇಕಾಗಿದೆ. ನಮಗೆ Also, other dignitaries, please, our advocate panel advocates are most very well about our bank. Please help us we have named people from the society. ನಮ್ಮ ಗುರುಪ್ರಸಾದ ಪ್ಯಾನಲ್ ಅಡ್ವೊಕೇಟ್ಗಳು ಕೂಡ ವಿನಂತಿ ಏನೆಂದರೆ, ನಮ್ಮ ಸೆಂಟ್ರಲ್ ಬ್ಯಾಂಕ್ ಬೆಳವಣಿಗೆಗೆ ಎಲ್ಲ ಕಾರಣಕರ್ತರಾಗಿರುವಂಥ ಎಲ್ಲ ಸಾಲದವರು ಎಲ್ಲವನ್ನು ಅರಿತಿರುವಂಥ ನಮ್ಮ ಪ್ಯಾನಲ್ ಸಹಾಯದೊಂದಿಗೆ ನಾವು ಬೆಳೆಯಬೇಕೆಂದು ವಿನಂತಿಸುತ್ತೇವೆ. Central Bank family customers for coming and gracing this occasion. Thank you very much. Very good. We also translated it. ಗೌರವಾನ್ವಿತ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ರೀಜನಲ್ ಹೆಡ್ ಆಗಿರ್ತಕ್ಕಂಥ ಸತೀಶ್ ಸ್ವಾಮಿಯವರೇ, ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಡಾಕ್ಟರ್ ನಾರಾಯಣಸ್ವಾಮಿಯವರೇ, ಡಾಕ್ಟರ್ ರವಿಕುಮಾರ್ ಅವರೇ, ಹಾಗೆ ನಮ್ಮ ಅಡ್ವೊಕೇಟ್ ಸಾಹೇಬ್ರೆ, ಮತ್ತು ಹಾಗೂ ನೆರವೇರ್ತಕ್ಕಂಥ ರೈತಾಪಿ ಜನಗಳೇ, ಹಾಗೂ ಇತರರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಈ ಪ್ರತಿಷ್ಠಿತ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ತುಂಬ ವರ್ಷಗಳಿಂದ ನಮ್ಮ ರೈತಾಪಿ ಜನಕ್ಕೆ ಸಹಾಯ ಹಸ್ತ ನೀಡ್ತಾ ಬಂದಿರುತ್ತೆ. ಅದರಲ್ಲೂ ಮತ್ತೆ ಮತ್ತೆ ಬೇರೆ ಬೇರೆ ಸ್ಕೀಮ್ಗಳನ್ನ ಗ್ರೋತ್ ಮಾಡಿಕೊಂಡು ರೈತರ ಬಾಗಿಲಿಗೆ ಆಲ್ಮೋಸ್ಟ್ ತಲುಪುವಂಥ ಕೆಲವೊಂದು ಸ್ಕೀಮ್ಗಳನ್ನ ಎಸ್ಪೆಷಲಿ ರೈತರ ಪರವಾಗಿ ಬೆಳೆ ಸಾಲ ಇರ್ಬೋದು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಸಾಲ ಇರ್ಬೋದು, ಅಥವಾ ನಾನಾ ವಿಧವಾದ ಲೋನ್ಗಳನ್ನು ಆ್ಯಕ್ಚುಲಿ ಈಗ ಅದರದೇ ಆದ ಒಂದು ವೈವಿಧ್ಯ ವಿಧವಾದ ಒಂದು ಲೋನ್ಗಳನ್ನ ಮಾಡಿಕೊಂಡವರು ರೈತಾಪಿ ಜನಕ್ಕೆ ಸಹಾಯ ನೀಡಲಿಕ್ಕೆ ಡಿಸೈಡ್ ಮಾಡಿ ಫಂಕ್ಷನ್ ಇಟ್ಕೊಂಡಿದ್ದಾರೆ. ದಯವಿಟ್ಟು ಈ ಒಂದು ಸದುಪಯೋಗ ಪಡ್ಕೊಳ್ತಾ ಎಲ್ಲರೂ ಏನಾಗುತ್ತೆ, ಲೋನು ತಗೊಳ್ಳೋದೊಂದೇ ಒಂದು ಇಂಪಾರ್ಟೆಂಟ್ ಇಲ್ಲ. ಅದರಿಂದ ತಾವುಗಳೆಲ್ಲರೂ ಆ ಲೋನನ್ನು ಸದುಪಯೋಗ ಪಡಿಸಬೇಕು. ಮತ್ತು ಕಾಲಕ್ಕೆ ತಕ್ಕಂತೆ ನಮ್ಮ ಅದು ಪಡೆದುಕೊಂಡಂಥ ಸಾಲವನ್ನು ಮರುಪಾವತಿ ಮಾಡಿ ಮತ್ತೆ ಸಾಲವನ್ನು ಪಡೆದುಕೊಂಡು ಅದರಿಂದ ನಮ್ಮ ಒಂದು ಏಳಿಗೆಗೆ ಅದನ್ನು ಉಪಯೋಗಿಸಬೇಕು. ಇದು ಇವತ್ತು ಯಾವ ಲೋನು ಅಂತ ನಾವು ಪರಿಗಣಿಸ್ತೀವೋ ಇದು ಆ್ಯಕ್ಚುಲಿ ಸೆಂಟ್ರಲ್ ಬ್ಯಾಂಕ್ ಲೋನು, ಅದು ಅವ್ರದ್ದಲ್ಲ, ಅದು ಸಾರ್ವಜನಿಕರ ಸ್ವತ್ತುಗಳು. ಅದಕ್ಕೋಸ್ಕರ ಏನಾದರೂ ನಾವು ಸ್ವಲ್ಪ ಡಿಫಾಲ್ಟ್ ಆದ್ರೂ ಬ್ಯಾಂಕಿಗೂ ಹೊಡೆತಂತಿರುತ್ತೆ. ಆದ್ದರಿಂದ ಇದೇನು ಅಂದರೆ ನಮ್ಮ ಒಂದು ಒಳಿತಿಗಾಗಿ ಆ್ಯಕ್ಚುಲಿ ಅವರು ಈ ಒಂದು ನಾನಾ ವಿಧವಾದ ಒಂದು ಲೋನ್ಗಳನ್ನ ಕೊಡಬೇಕಾಗಿದ್ದಾರೆ. ದಯವಿಟ್ಟು ರೈತಾಪಿ ಜನರು ಇರ್ಬೋದು, ಬ್ಯಾಂಕ್ಗಳು ಗ್ರೂಪ್ಗಳು ಯಾವುದೇ ಒಂದು ರೈತಾಪಿ ಜನಕ್ಕೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ನಾವು ಮುಂದೆ ಬಂದು ಈ ರೀತಿ ಒಂದು ಸೌಲಭ್ಯಗಳನ್ನು ಪಡೆದುಕೊಂಡು ನಮ್ಮ ಈ ಪ್ರತಿಷ್ಠಿತ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಏನೇನು ಒಂದು ಲೋನ್ಗಳನ್ನ ಹಾಕಿದೆ ಅದನ್ನು ಉಪಯೋಗಿಸಬೇಕು ಅಂತ ಹೇಳಿ ನಮ್ಮಲ್ಲಿ ಕಡೆಯಿಂದ ಬೆಳ್ಕೊಳ್ತಿದ್ದಾರೆ. ಮುಂದೆ ತಾಜ್ ಮಹಲ್ ಸಂಘದವರು ಬರಬೇಕು.
ಏನಾದರೂ ಮಾತಾಡೋದು ಹೋಗ್ಬೋದು. ಕುರಿ ಮಾಡಿ ಒಳ್ಳೆ ಆದಾಯ ಬರುತ್ತೆ. ಬಂದ್ಬಿಡಿ ಬನ್ನಿ ಸರ್, ಕ್ಲೋಸ್ ಆಗ್ತದೆ ಸರ್. ಓಕೆ ಸರ್. ಸರ್ ಈ ಕಡೆ ಸರ್. ಈ ಕಾರ್ಯಕ್ರಮಕ್ಕೆ ಕಾರಣ ಸರ್ ಈ ಕಡೆ ನೋಡಿ ಸರ್. ಎಸ್ ಸರ್, ಓಕೆ, ಥ್ಯಾಂಕ್ ಯು. ಕೃಷಿ ವಿಶ್ವವಿದ್ಯಾಲಯ ಮಂಡ್ಯದ ಉಪಕುಲಪತಿಗಳಾದ ಡಾಕ್ಟರ್ ಕೆ ಸಿ ನಾರಾಯಣ ಸ್ವಾಮಿ ಸರ್ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಬ್ಯಾಂಕಿನ ಮತ್ತು ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮ ಮಾರ್ಗದರ್ಶನ ನೀಡಿದ ಶ್ರೀ ಸತೀಶ್ ಬಾಬು ಸರ್, ಪ್ರಾದೇಶಿಕ ಮುಖ್ಯಸ್ಥರು, ಬೆಂಗಳೂರು ವಲಯ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅವರಿಗೆ ಕೂಡ ಹಾಗೆ ತಮ್ಮ ಅಮೂಲ್ಯ ಉಪಸ್ಥಿತಿಯಿಂದ ಕಾರ್ಯಕ್ರಮಕ್ಕೆ ಮೆರುಗು ತಂದ ಡಾಕ್ಟರ್ ಎಸ್ ಸಿ ಅಶ್ವಥ್ ನಾರಾಯಣ್ ಸರ್ ಹಾಗೂ ಡಾಕ್ಟರ್ ಅಲಿನಿ ಕುಮಾರ್ ಅವರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಜಯರಾಮಯ್ಯ ಸರ್ ಎಕ್ಸ್-ಎಜಿಎಂ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ಬ್ಯಾಂಕಿನ ವಕೀಲರಾಗಿರ್ತಕ್ಕಂಥ ಗುರುಪ್ರಸಾದ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಇಂದಿನ ಕಾರ್ಯಕ್ರಮದ ಪ್ರಮುಖ ಭಾಗವಾಗಿರುವ ನಮ್ಮ ಕೃಷಿ ಸಾಲದ ಫಲಾನುಭವಿಗಳು ಹಾಗೂ ಸ್ವಸಹಾಯ ಸಂಘದ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ.